ಮಗ ಚೆನ್ನಾಗಿರ್ಬೇಕು ಅಂತ ನೀನು ನನ್ನ ಹತ್ರ ಕೇಳ್ಕೋಬೇಕಾ? ಸಂಗೀತ, ಕೊನೆಯದಾಗ ಒಂದು ಮಾತು ಹೇಳಿ ಅಮ್ಮ. ನೀನೇ ನನ್ನ ಮಗನ್ನ ಮದ್ವೆ ಆಗೋ ಸಂಗೀತ. ಅದೇನೇ ಕಷ್ಟ ಬಂದ್ರು ನಾವೆಲ್ಲರೂ ಸೇರಿ ಎದುರಿಸೋಣ. ನಾವ್ ಯಾವಾಗ್ಲೂ ನಿನ್ ಜೊತೆಲೆ ಇರ್ತೀವಲ್ಲ ಸಂಗೀತ. ಇಲ್ಲಮ್ಮ, ಇಲ್ಲ, ನಮ್ಮ ಅಪ್ಪ ಅಮ್ಮ ಈ ಪರಿಸ್ಥಿತಿಲಿರುವಾಗ ನಾನ್ ಮದ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮೊದ್ಲು ಅಪ್ಪ ಅಮ್ಮ ಸರಿ ಹೋಗ್ಬೇಕು, ಆಮೇಲೆ ಮದ್ವೆ ಮಾತೆಲ್ಲ. ಅಮ್ಮ, ಮನೆ ಹಿರಿ ಮಗಳಾಗಿ ನನ್ ಕರ್ತವ್ಯ ನಾನು ಮಾಡ್ಲೇಬೇಕು ತಾನೆ. ಆದ್ರೆ ಇದಕ್ಕೆ ರಘು ಒಪ್ಬೇಕಲ್ಲ ಸಂಗೀತ. ಅಮ್ಮ, ರಘುನ ಒಪ್ಸೋಂತ ಜವಾಬ್ದಾರಿ ನಂದು. ನೀವು ಅವನ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಇದಕ್ಕೆ ಸಿತಾರ ಅಭಿಪ್ರಾಯ. ಅಮ್ಮ, ಅವಳು ನನ್ನ ತಂಗಿ, ನೀವೇನು ಯೋಚನೆ ಮಾಡಬೇಡಿ. ನನ್ನ ತಂಗಿ ನಾನು ಹಾಕಿದ ಗೆರೆನ ಯಾವತ್ತೂ ದಾಟೋದಿಲ್ಲ. ಅಕ್ಕ, ಆ ಶಾರದಾ ಹೇಗಿದ್ರು ಪಾಗಲಾಗಿದ್ದಾಯ್ತಲ್ಲ, ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಬನ್ನಿ, ಒಳ್ಳೆ ಟೈಮ್ಗೆ ಬಂದ್ರಿ. ನೋಡಿ, ನಮ್ಮ ಅಕ್ಕ ಇನ್ನು ಆ ಟೆನ್ಷನ್ ಇಂದ ಆಚೆನೆ ಬಂದಿಲ್ಲ. ಯಾಕೆ ಅಮಿನಿ, ಏನಾಯ್ತು? ಆ ಶಾರದನ್ ವಿಷಯನೇ ತಲೆಯಲ್ಲಿ ಕೊರಿತಾ ಇದೆ ಅಮರ್. ಅವಳಿಗೆ ಯಾವ ಸ್ಟೇಜಲ್ಲಿ ಮೆಂಟಲ್ ಅಪ್ಸೆಟ್ ಆಯ್ತು ಅಂತ ಯೋಚನೆ ಮಾಡ್ತಾ ಇದೆ. ಅಯ್ಯೋ, ಯಾವಾಗ್ಲಾರು ಹಿಡ್ದಿರ್ಲಿ ಅಕ್ಕ, ಹಿಡ್ದಿದ್ಯಲ್ಲ ಅದೇ ಮುಖ್ಯ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ. ಮ್ಯಾಟ್ರ್ ಇರೋದೇ ಅಲ್ಲಿ. ಶಾರದನ್ಗೇನೋ ನಮ್ಮ ವಿಷಯ ಗೊತ್ತಾಯ್ತು. ಅವಳಿಂದ ಆ ವಿಷಯ ಅವಳ ಮಕ್ಳಿಗೆ ಏನಾದ್ರೂ ಗೊತ್ತಾಗಿದ್ಯಾ ಅಂತ. ಹಾಗೊಂದು ವೇಳೆ ಅವ್ರೇನಾದ್ರೂ ಅವ್ರ ಮಕ್ಕಳಿಗೆ ವಿಷಯನ ತಿಳಿಸಿದ್ರೆ, ಮಕ್ಕಳು ಕಂಪ್ಲೇಂಟ್ ಕೊಟ್ಟಿರೋರು, ಪೊಲೀಸ್ನವರು ಈ ಮನೆ ತನಕ ಬಂದಿರೋರು. ಹಾಗಾಗಿಲ್ಲ ಅಂದಮೇಲೆ ಖಂಡಿತವಾಗ್ಲೂ ಆ ಅಮ್ಮ ತನ್ನ ಮಕ್ಕಳ ಹತ್ರ ಈ ವಿಷಯನ ಹೇಳಿರಲ್ಲ. ಹಾಗಲ್ಲ ಅಮರ್, ಹೇಳ್ತಾ ಇರೋದಕ್ಕೆ ಹೇಗ್ ಸಾಧ್ಯ? ಮೋಸ್ಟ್ಲಿ ನನಗನ್ಸುತ್ತೆ, ನೀನು ನಂದಕುಮಾರ್ ಹತ್ರ ವಿಷಯ ಎಲ್ಲ ಮಾತಾಡುವಾಗ ಆಕೆ ಕೇಳಿಸ್ಕೊಂಡು ನೀನು ಕೆನ್ನೆ ಹೊಡೆದು ಅಂತ ಹೇಳಿದೆಯಲ್ಲ, ಅದಾದ ತಕ್ಷಣನೇ ಆಕೆಗೆ ಮೆಂಟಲ್ ಅಪ್ಸೆಟ್ ಆಗಿರ್ಬೇಕು. ನೀನೇ ಹೇಳ್ತಿದ್ಯಲ್ಲ ಯಾಮಿನಿ, ಶಾರದಾ ಅವರು ನಂದಕುಮಾರನ್ನ ತುಂಬಾ ನಂಬಿದ್ದಾರೆ ಅಂತ. ಈ ಶಾಕಿಂಗ್ ನ್ಯೂಸ್ ಅವರಿಗೆ ಗೊತ್ತಾದ ತಕ್ಷಣ ಅವ್ರಿಗೆ ಹುಚ್ಚಿಡಿದಿದೆ. ಅದೇ ಟೈಮ್ಗೆ ಸಂಗೀತನೂ ಅಲ್ಲಿಗೆ ಬಂದ್ಲು. ಅವಳಿಂದ ನಾನು ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ಆದ್ರೆ ಅವಳು ವಾರ್ಡ್ ಒಳಗಡೆ ಹೋದ್ಮೇಲೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಇನ್ನೇನಕ್ಕಾಗಿರುತ್ತೆ, ಸಂಗೀತ ಬರೋದ್ರೊಳಗೆ ಅವರಮ್ಮನಿಗೆ ಹುಚ್ಚಿಡ್ದಿರುತ್ತೆ. ಸಂಗೀತ ಬಂದ ತಕ್ಷಣ ಮೆಂಟಲ್ ಅಪ್ಸೆಟ್ ಅಲ್ಲಿ ಹೇಗೇಗೋ ಆಡಿರ್ತಾರೆ. ಅದನ್ನ ನೋಡಿದ ಸಂಗೀತ ಅವರಮ್ಮನ ಎತ್ತಾಕೊಂಡು ಡಿಮ್ಯಾನ್ಸ್ ಕಡೆ ಓಡಿರ್ತಾಳೆ. ಎಸ್ ರಾಕಿ, ನೀನ್ ಹೇಳ್ತಾ ಇರೋದು ನನಗೂ ಸರಿ ಅನ್ನಿಸ್ತಾ ಇದೆ. ಹೌದಲ್ಲ ಇರ್ರೆ, ಇಲ್ಲಾಂದ್ರೆ ಇಷ್ಟೆಲ್ಲ ಆದ್ಮೇಲೂ ಆ ಸಂಗೀತ ಸುಮ್ಮನೆ ಇರ್ತಾ ಇರ್ಲಿಲ್ಲ. ಅವಳೊಂಥರ ಗುಡುಗು ಸಿಡ್ಲಿದ್ದಂಗೆ. ಸಣ್ಣ ವಿಷಯಕ್ಕೆ ನನ್ನನ್ನ ಕರೆಸಿ ಕೆನ್ನೆಗೆ ಬರ್ಸಿದ್ಲು ಗೊತ್ತಾ. ಈಗ ಅವ್ರ ಮನೆ ಆಸ್ತಿನೇ ನುಂಗಿ ನೀರು ಕುಡಿತಾ ಇದೀವಿ. ಈ ವಿಷಯ ಅವಳು ಗೊತ್ತಾಗ್ಬಿಟ್ರೆ ಸುಮ್ನಾಗ್ತಿದ್ಲ? ನೆವರ್. ಖಂಡಿತವಾಗ್ಲೂ ಅವಳು ಸುಮ್ಮನಿರೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ತನ್ನ ಎಂಗೇಜ್ಮೆಂಟ್ ಮುರಿದು ಬಿದ್ದಿದ್ದಕ್ಕೆ, ತನ್ನ ತಂದೆ ಈ ಸ್ಥಿತಿಲಿ ಇರೋದಕ್ಕೆ, ತಾಯಿಗೆ ಹುಚ್ಚಿಡಿದಿರೋದಕ್ಕೆ ಅವಳು ಒಂಥರ ಅರೆ ಹುಚ್ಚಿ ತರ ಆಗಿರ್ಬೋದಷ್ಟೆ. ಎನಿವೆ, ಯು ಡೋಂಟ್ ವರಿ. ಈ ನಂದಕುಮಾರ್ ವಿಷಯಕ್ಕೆ ಎಳ್ಳು ನೀರು ಬಿಟ್ಟಾಯ್ತು ಅಂತ. ಅದು ಕನ್ಫರ್ಮ್ ಆಗ್ಬೇಕು ಅಂದ್ರೆ ಕೊನೆ ಸಲ ನಾನು ಅವ್ರ ಮನೆಗೆ ಅಪರೂಪ ಆಗಿ ಹೋಗಿ ಎಲ್ಲಾ ವಿಷಯನೂ ತಿಳ್ಕೊಂಡು ಬರ್ತೀನಿ. ಸುಮ್ನೆ ಭಯ ಪಡೋದಾದ್ರೂ ತಪ್ಪತ್ತೆ.
ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಒಳಗಿರೋ ನೋವನ್ನ ಹೇಗೆ ಮರೆಯೋದಂತ ಯೋಚನೆ ಮಾಡ್ತಾ ಇದ್ದೀನಿ ಸರಸ್ವತಿ. ಇನ್ಮೇಲೆ ಆ ಚಿಂತೆ ಬಿಡಿ. ನಮ್ಮ ಸಮಸ್ಯೆ ಬಗೆಹರಿತು ಅಂತ ತಿಳ್ಕೊಳ್ಳಿ. ನೆಮ್ಮದಿಯಾಗಿ ಹಾಲು ಕುಡಿರಿ, ತಗೊಳ್ಳಿ. ಏನು ಸಮಸ್ಯೆ ಬಗೆಹರಿಯುತ್ತಾ? ಹೌದು ರೀ. ನಾನು ಹೇಳೋ ವಿಷಯ ಕೇಳಿದ್ರೆ ನಿಮಗೆ ಸಂತೋಷನೂ ಆಗುತ್ತೆ, ಆಶ್ಚರ್ಯನೂ ಆಗುತ್ತೆ. ದೊಡ್ಡತನ ಅನ್ನೋದು, ವಿಶಾಲವಾದ ಮನಸ್ಸು ಅನ್ನೋದು ಯಾವತ್ತೂ ಬದಲಾಗೋದಿಲ್ಲ ಅನ್ನೋದಕ್ಕೆ ನಮ್ಮ ಸಂಗೀತನೇ ಸಾಕ್ಷಿ. ಏನ್ ಹೇಳ್ತಾ ಇದೀಯ ಸರಸ್ವತಿ? ನಾನಿವತ್ತು ಆಸ್ಪತ್ರೆಗೆ ಹೋಗಿದ್ದೆ ರೀ. ಯಾವುದೋ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು, ಬನ್ನಿಮ್ಮ ಅಂತ ಸಂಗೀತನೇ ಕರೆದಿದ್ಲು. ಸಿತಾರಾನ ನಿಮ್ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಸಂಗೀತನೇ ಕೇಳಿದ್ಲು. ನಮ್ಮ ಸಂಗೀತ ಎಂತ ಒಳ್ಳೆ ಮಾತು ಹೇಳಿದಾಳಲ್ವೇನ್ರಿ? ಸರಸ್ವತಿ, ಏನಾಗಿದೆ ನಿನ್ಗೆ? ಸಂಗೀತ ಯಾಕೆ ಹಾಗೆ ಹೇಳಿದ್ಲು? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡ್ಕೋಬೇಕು ರೀ. ಈಗ ನಾವಿರೋ ಪರಿಸ್ಥಿತಿಲಿ ಎಲ್ರೂ ಹೊಂದ್ಕೊಂಡು ಹೋಗ್ಲೇಬೇಕು, ಬೇರೆ ದಾರಿ ಇಲ್ಲ. ಸಂಗೀತ ದೇವ್ರ ಹಾಗೆ ಬಂದು ಈ ಮಾತು ಹೇಳಿದಾಳೆ. ಏನಾಗಿದೆ ನಿಮ್ಗೆ? ಯಾಕೆ ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ? ನಾವ್ ಎಂತ ತಪ್ಪು ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಸಿತಾರ ಈ ಮನೆ ಸೊಸೆ ಆಗೋದಾ? ಸಾಧ್ಯವೇ ಇಲ್ಲ. ಸಾಧ್ಯ ಆಗ್ಲೇಬೇಕು ರೀ. ಆಗ್ಲೇ ಎಲ್ರ ಜೀವನ ಸರಿ ಹೋಗೋದಿಕ್ ಸಾಧ್ಯ. ನೀನ್ ಸುಮ್ನೆ ಮಲ್ಕೋ ಸರಸ್ವತಿ. ಪರಿಸ್ಥಿತಿನ ನಿಭಾಯಿಸೋದಕ್ಕಾಗದೆ ಸುಮ್ನೆ ಏನೇನೋ ಯೋಚನೆ ಮಾಡಬೇಡಿ. ಈಗಿರೋ ಪರಿಸ್ಥಿತಿನ ಮೊದಲು ನೀವ್ ಅರ್ಥ ಮಾಡ್ಕೊಳ್ಳಿ. ಸಂಗೀತ ಎಲ್ಲಾ ವಿಚಾರದಲ್ಲೂ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದಾಳೆ. ಅವಳು ತಗೊಂಡಿರೋ ಈ ನಿರ್ಧಾರದಲ್ಲಿ ನಮ್ಮ ಮಗನ ಭವಿಷ್ಯನೂ ಅಡಗಿದೆ ರೀ. ಸಂಗೀತ ಆ ಮನೆ ದೊಡ್ಡ ಮಗಳಾಗಿ ಅವ್ರ ಮನೆ ಪರಿಸ್ಥಿತಿ ಸರಿ ಹೋಗೋವರೆಗೂ ಮದ್ವೆ ಆಗೋ ಹಾಗಿಲ್ಲ. ಇನ್ನು ನಂದಕುಮಾರ್ ಮೊದಲಿನ ಸ್ಥಿತಿಗೆ ಯಾವಾಗ ಬರ್ತಾರೆ ಅಂತ ಡಾಕ್ಟರ್ಗೆ ಹೇಳಕ್ಕಾಗ್ತಿಲ್ಲ. ಇನ್ನು ಶಾರದಾ ಅವರು ಮೊದಲಿನ ಹಾಗಾಗೋದಿಕ್ಕೆ ಎಷ್ಟು ವರ್ಷ ಆಗುತ್ತೋ ಯಾರಿಗೂ ಗೊತ್ತಿಲ್ಲ. ಅಲ್ಲಿವರೆಗೂ ನಾವು ಕಾಯಕ್ಕಾಗತ್ತಾ ಹೇಳಿ? ಅದಕ್ಕೆ ಈ ತೀರ್ಮಾನನ? ಹೌದು ರೀ, ಇದೇ ಸರಿಯಾದ ತೀರ್ಮಾನ. ಎಲ್ಲ ರೀತಿಲೂ ಯೋಚನೆ ಮಾಡಿ ಸಂಗೀತ ಈ ನಿರ್ಧಾರಕ್ಕೆ ಬಂದಿರೋದು. ಶಾಸ್ತ್ರಿಗಳು ಹೇಳಿರೋ ಪ್ರಕಾರ ನಮ್ಮ ರಘುಗೆ 1 ವರ್ಷದ ಒಳಗೆ ಮದ್ವೆ ಆಗ್ಬೇಕು. ಆದ್ರೆ ಸದ್ಯದ ಪರಿಸ್ಥಿತಿಲಿ ಸಂಗೀತ ಮದ್ವೆ ಆಗೋ ಹಾಗಿಲ್ಲ. ಯಾಕೆಂದ್ರೆ ಅವಳ ಮುಂದೆ ದೊಡ್ಡ ಜವಾಬ್ದಾರಿನೇ ಇದೆ. ಅದಕ್ಕೆ ಅವಳೇ ಮುಂದೆ ನಿಂತು ಪರಿಹಾರ ಕಂಡ್ಕೋಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಪಾಪ ಸಂಗೀತ ಅದಕ್ಕೆ ರೀ ಈ ತೀರ್ಮಾನಕ್ಕೆ ಬಂದಿರೋದು. ನಾನಂತೂ ನಿಮ್ಮನೆ ಸೊಸೆ ಆಗೋದಿಕ್ ಸಾಧ್ಯ ಇಲ್ಲ. ನನ್ನ ತಂಗಿನಾದ್ರೂ ನಿಮ್ಮನೆ ಸೊಸೆ ಮಾಡ್ಕೊಳ್ಳಿ. ರಘು ಜೀವನ ನನ್ನಿಂದ ಹಾಳಾಗೋದು ಬೇಡ ಅಂತ ಹೇಳ್ತಿದ್ದಾಳೆ. ಸಂಗೀತ ತಗೊಂಡಿರೋ ತೀರ್ಮಾನ ಸರಿಯಾಗೇ ಇದೆ ಅಲ್ವೇನ್ರಿ? ಒಂದು ರೀತಿಯಿಂದ ನೋಡಿದ್ರೆ ಸರಿಯಾಗೇ ಇದೆ ಸರಸ್ವತಿ. ಆದ್ರೆ ಈ ರೀತಿ ಮಾಡೋದ್ರಿಂದ ನಾವು ಸ್ವಾರ್ಥಿಗಳಾಗಲ್ವಾ ಹೇಳು? ಪಾಪ ಸಂಗೀತನ ನಡು ನೀರಲ್ಲಿ ಕೈ ಬಿಟ್ಟ ಹಾಗಾಗೋದಿಲ್ವಾ? ಚೇಚೆ, ಹಾಗೆಲ್ಲ ಏನೂ ಆಗಲ್ಲ ರೀ. ಅವಳ ಜೊತೆಲೆ ಸದಾ ಇದ್ದು ಅವಳ ಕಷ್ಟದಲ್ಲಿ ಭಾಗಿಯಾಗೋದು. ಅದೇನೋ ಸರಿ ಸರಸ್ವತಿ, ಆದ್ರೆ ಇದಕ್ಕೆ ನಮ್ಮ ರಘು ಒಪ್ಬೇಕಲ್ವಾ? ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಅವನನ್ನ ಒಪ್ಸೋ ಜವಾಬ್ದಾರಿ ನಂದು ಅಂತ ಸಂಗೀತನೇ ಹೇಳಿದಾಳೆ. ರಘು ಹೆತ್ತ ತಾಯಿ ನಾನು. ಅವನ್ ಬಾಳ್ ಹಾಳಾದ್ರೆ ನಾನ್ ಬದುಕಿರ್ತೀನ? ಇದನ್ನೆಲ್ಲ ನೋಡ್ಕೊಂಡು ನೀವ್ ನೆಮ್ಮದಿಯಾಗಿರ್ತೀರಾ ಹೇಳ್ರಿ? ನೋಡಿ, ನೀವು ನನ್ನನ್ನ ಸ್ವಾರ್ಥಿ ಅಂತ ಅನ್ಕೊಂಡ್ರೂ ಪರವಾಗಿಲ್ಲ. ನನಗೆ ನನ್ನ ಮಗನ ಜೀವನ ಮುಖ್ಯ, ಅವನ ಸಂತೋಷ ಮುಖ್ಯ. ಸಮಸ್ಯೆ ಬಂದಿದೆ ಅಂತ ಅದ್ರ ಮಧ್ಯೆ ಕಳೆದು ಹೋಗೋದಕ್ಕಿಂತ ಆ ಸಮಸ್ಯೆನ ಬಗೆಹರಿಸ್ಕೊಂಡು ಮುಂದೆ ನಿಂತ್ಕೊಂಡು ಪರಿಹಾರ ಮಾಡ್ಕೊಳ್ಳೋದೇ ಬುದ್ಧಿವಂತರ ಲಕ್ಷಣ. ಸಂಗೀತ ಇದೆಲ್ಲದ್ರ ಬಗ್ಗೆನೂ ಯೋಚನೆ ಮಾಡಿ ಈ ಒಂದು ನಿರ್ಧಾರಕ್ಕೆ ಬಂದಿರ್ತಾಳೆ. ಈ ಸಮಸ್ಯೆ ಎಲ್ಲ ಬಗೆಹರಿದ ಮೇಲೆ ನಾವೇ ಒಂದು ಒಳ್ಳೆ ಹುಡುಗನ್ ನೋಡಿ ಮುಂದೆ ನಿಂತು ಸಂಗೀತಗೆ ಮದ್ವೆ ಮಾಡೋಣ. ಆಗ ಎಲ್ರ ಜೀವನನೂ ಚೆನ್ನಾಗಿರುತ್ತೆ. ಏನಂತೀರಾ? ಸರಸ್ವತಿ, ನನಗೆ ಸಂಗೀತ ಬೇರೆ ಅಲ್ಲ, ಸಿತಾರ ಬೇರೆ ಅಲ್ಲ. ಸಿತಾರ ನಮ್ಮನೆಗೆ ಸೊಸೆಯಾಗಿ ಬರೋದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಆದ್ರೆ ಇದಕ್ಕೆ ರಘು ಹೇಗೆ ಒಪ್ಕೋತಾನೆ, ಸಂಗೀತ ಹೇಗೆ ಒಪ್ಪಿಸ್ತಾಳೆ ಅನ್ನೋದೇ ಮುಖ್ಯ.
ಅದ್ರ ಬಗ್ಗೆ ನೀವೇನೋ ಯೋಚನೆ ಮಾಡಬೇಡಿರಿ. ಸಂಗೀತಾಗೆ ರಘುನ ಒಪ್ಸೋ ಶಕ್ತಿ ಇದೆ. ಆ ವಿಷಯದಲ್ಲಿ ನನಗೆ ನಂಬಿಕೆ ಇದೆ. ನೀವೇನೋ ಯೋಚನೆ ಮಾಡಬೇಡಿ. ಸದ್ಯ ನೀವಿದಕ್ಕೆ ಒಪ್ಪಿಗೆ ಕೊಟ್ರಲ್ಲ, ಅಷ್ಟು ಸಾಕು. ಯಾರು ಬೇಕಾಗಿತ್ತು? ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಅಪರೂಪ, ಶಾರದಾ ಫ್ರೆಂಡ್. ಓಹ್ ಹೌದಾ, ಬನ್ನಿ ಒಳಗೆ ಬನ್ನಿ. 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 ಏನ್ ತಗೋತೀರಿ? ಟೀ, ಕಾಫಿ? ಒಂದು ಲೋಟ ನೀರು ಸಾಕು. ಸರಿ, ತರ್ತೀನಿ. ಸಂಗೀತ, ಶಾರದನ್ ಫ್ರೆಂಡ್ ಅಪರೂಪ ಅಂತ ಬಂದಿದ್ದಾರೆ ನೋಡು. ಬಂದೆ. ನಾನು ಸಂಗೀತ. ಅಪರೂಪ ಇದ್ದಾಳಲ್ಲ, ಯಾರು ಗೊತ್ತಾ? ಅವಳು ಯಾಮಿನಿ. ಸಂಗೀತ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಪರೂಪ ಅವರೇ. ಅಯ್ಯೋ ಪೆದ್ದಿ, ನೀನೆಲ್ಲಿ ಚೆನ್ನಾಗಿದ್ಯಾ? ಬೆಂಡಾಗಿರೋ ಮೂಲಂಗಿ ತರ ಇದ್ಯಾ. ಸದ್ಯ ನನ್ನ ವಿಷಯ ಇನ್ನೂ ಯಾರಿಗೂ ಗೊತ್ತಾಗಿಲ್ಲ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಯಾವ ಬಾಯಲ್ಲಿ ಹೇಳಿ ಸಂಗೀತ? ನನಗಂತೂ ಶಾರದಕ್ಕಂದೇ ಚಿಂತೆ. ಅಕ್ಕ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ರಾ? ಅಪ್ಪ ಹಾಸ್ಪಿಟ್ಲಲ್ಲಿ ಇದ್ರು. ನೀವು ಅಮ್ಮಂಗೆ ಫೋನ್ ಮಾಡಿದ್ರಿ, ವಿಷಯ ಗೊತ್ತಾಯ್ತು. ಅದಕ್ಕೆ ಹಾಸ್ಪಿಟ್ಲಿಗೆ ನೋಡೋದಕ್ಕೆ ಬಂದ್ರಿ. ಈಗ ಅಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ನಿಮಗೆ ಯಾರು ಹೇಳ್ದವ್ರು ಅಪರೂಪ ಅವರೇ? ಅದು ನನ್ನ ದೊಡ್ಡಮ್ಮನ ಮಗ ಹಾಸ್ಪಿಟ್ಲಿಗೆ ಹೋಗಿದ್ನಂತೆ. ಅಲ್ಲಿ ಅವನು ಶಾರದಕ್ಕನ್ ನೋಡಿದ್ನಂತೆ. ಹಾಗಾದ್ರೆ ನಿಮ್ಮ ದೊಡ್ಡಪ್ಪನ ಮಗನಿಗೂ ನಮ್ಮ ಫ್ಯಾಮಿಲಿ ಪರಿಚಯ ಇದೆ ಅಂತ ಆಯ್ತು ಅಲ್ವಾ ಅಪರೂಪ ಅವರೇ? ಹಾ. ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ಬಾಯಾರಿಕೆ ಆಗ್ತಿದ್ಯಾ ಅಪರೂಪ ಅವರೇ? ಅಯ್ಯೋ, ಇದೇನಿದು? ನಿಮ್ ಮುಖ ಒಳ್ಳೆ ಹರಳೆಣ್ಣೆ ಕುಡ್ದೋ ತರ ಆಗ್ಬಿಟ್ಟಿದೆ. ನೀರ್ ಬೇಕಾ?
ನೀನು ಯಾಮಿನಿ ಅಂತ? ಹೊಟ್ಟೆಗೆ ಏನೇ ತಿಂತ್ಯಾ ನೀನು? ಮನೇನ ನರಕ ಮಾಡ್ಬಿಟ್ಟೆಲೆ, ನರಕ ಮಾಡ್ಬಿಟ್ಟೆಲ್ಲ ನೀನು. ನಾವೇನ್ ಅನ್ಯಾಯ ಮಾಡಿದ್ವಿ ನಿನ್ಗೆ? ಹಣ, ಆಸ್ತಿ, ಒಡವೆ, ಐಶ್ವರ್ಯ ಎಲ್ಲ ಹಾಳಾಗೋಗ್ಲಿ. ಇವತ್ತು ನಮ್ಮ ಅಪ್ಪ ಅಮ್ಮ ಯಾವ ಸ್ಥಿತಿಲಿದ್ದಾರೆ ಗೊತ್ತಾ ನಿನ್ಗೆ? ಇವತ್ತು ನಮ್ಮ ಅಪ್ಪ ಅಮ್ಮ ಯಾವ ಸ್ಥಿತಿಲಿದ್ದಾರೆ ಗೊತ್ತಾ ನಿನ್ಗೆ? ನೀನು ಹೆಣ್ಣಾಗೋದಕ್ಕಲ್ಲ, ನಾಯಿ, ಬೀದಿ ನಾಯಿಯಾಗಿ ಹುಟ್ಟೋದಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ಈ ನಿನ್ನ ಸೌಂದರ್ಯನ ಬಂಡವಾಳವಾಗಿಟ್ಕೊಂಡು ಬೇರೆಯವ್ರ ಜೀವನದಲ್ಲಿ ಆಟ ಆಡ್ತೇನೆ ನೀನು. ದೇವರಂತ ಮನುಷ್ಯ ನಮ್ಮಪ್ಪ, ನಮ್ಮಪ್ಪನ ಇವತ್ತು ಈ ಸ್ಥಿತಿಗೆ ತಂದ್ಬಿಟ್ಟೆಲೆ. ನೀನು ಬಿಡೋಣ, ನಾನು ಸಾಯಿಸ್ಬಿಡ್ತೀನಿ. ನೀನು ಮನುಷ್ಯರ ಜೊತೆ ಅಲ್ಲ, ಹಂದಿಗಳ ಜೊತೆ ಬದುಕೋದಕ್ಕೂ ಲಾಯಕ್ಕಿಲ್ಲ. ಸಂಗೀತ, ಹೆಸರು ಕೂಗೋ ಯೋಗ್ಯತೆ ಇಲ್ಲ ನಿನಗೆ. ಅಂದವ್ರ ಮನೆ ಹಾಳು ಮಾಡಿ ಬದುಕು ಅಂತಾನೆ ಆ ಬ್ರಹ್ಮ ನಿನಗೆ ಜನ್ಮ ಕೊಟ್ಟಿರ್ಬೇಕು ಅಲ್ಲ? ಸಂಗೀತ, ಹೌದು ದೊಡ್ಡಮ್ಮ, ಇವತ್ತು ನಾವು ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಈ ಮನೆ ಹಾಳಿನೇ. ನಮ್ಮಪ್ಪನ ಮರಳು ಮಾಡಿಕೊಂಡು ಅವ್ರ ಹತ್ರ ಇದ್ದ ಹಣನೆಲ್ಲ ದೋಚ್ಕೊಂಡು ನಮ್ಮನ್ನ ಈ ಸ್ಥಿತಿಗೆ ತಂದ್ಬಿಟ್ಲಿ ಅವಳು. ಮನೆ ಹಾಳಿ ಈ ಮನೆ ಸರ್ವನಾಶ ಮಾಡ್ಬಿಟ್ಟಲೆ. ಈ ಮನೆ ಒಳಗೆ ಕಾಲಿಡಿ ಯೋಗ್ಯತೆನೂ ನನಗಿಲ್ವಲ್ಲೇ. ಸಂಗೀತ, ಇವಳನ್ನ ಈ ಮನೆಯಿಂದ ಕತ್ತಿಡಿದ ಆಚೆಗೆ ತಳ್ಳೋ, ಅಲ್ಲ ಅವಳನ್ನ. ಆಮೇಲೆ ಗೋಮೂತ್ರ ಹಾಕಿ ಈ ಮನೆಯನ್ನ ಶುದ್ಧಿ ಮಾಡ್ಬೇಕು. ತಳ್ಳೋ. ಏನೇ ಇನ್ನು ಇಲ್ಲೇ ನಿಂತಿದ್ಯಾ? ನಡಿಯೇ. ಏಯ್ ಸಂಗೀತ, ನನಗಿಷ್ಟೊಂದು ಅವಮಾನ ಮಾಡ್ದೆ ಅಲ್ಲ? ನೋಡ್ತಾ ಇರು, ನಿನ್ನ ಮನೆ ಅವ್ರನ್ನ ಈ ಮನೆಯಿಂದ ಆಚೆ ಹಾಕ್ಲಿಲ್ಲ, ನಾನ್ ಯಾಮಿನಿನೇ ಅಲ್ಲ. ನೀನಿನ್ನೂ ಇಲ್ಲೇ ನಿಂತಿದ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ ನಿನ್ನ. ನಿಂತ್ಕೊಳೆ. ಏನಂದೆ ನೀನು? ನನ್ನನ್ನ ನೀನು ಈ ಮನೆಯಿಂದ ಆಚೆ ತಳ್ತೀಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ಎಂಥ ಪರಿಸ್ಥಿತಿಗೆ ತರ್ತೀನಿ ನೋಡ್ತಾ ಇರು. ಭಿಕ್ಷೆ ಎತ್ತಿ ಅನ್ನ ತಿನ್ಬೇಕು. ಆ ಗತಿ ನಿನಗೆ ಬರೋ ಹಾಗೆ ಮಾಡಲಿಲ್ಲ. ನಂದಕುಮಾರ್ ಅವ್ರ ಮಗಳೇ ಅಲ್ಲ ನಾನು. ಅವನಿಗೆ